ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ 13ರಿಂದ 14 ವರ್ಷದ ಹುಡುಗಿಗೆ ಯಾವ ರೀತಿಯಾಗಿ ಬ್ಲೌಸ್ನ ಕಟ್ಟಿಂಗ್ ಮಾಡ್ಕೋತೀನಿ ಅನ್ನೋದನ್ನು ತೋರಿಸ್ಕೊಡ್ತಿದ್ದೀನಿ. ಮೊದಲಿಗೆ ನಾನು ಲೈನಿಂಗ್ನ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಶೈನಿಂಗ್ ಕ್ಲಾತು ಅವರೇ ತಂದುಕೊಟ್ಟಿದ್ರು, ನೆಟ್ಟೆಡ್ ಕ್ಲಾತು ಕೂಡ ಅವರೇ ತಂದುಕೊಟ್ಟಿದ್ದಾರೆ. ಎರಡೂ ಬಟ್ಟೆನ ಅವರೇ ತಂದುಕೊಟ್ಟಿದ್ದಾರೆ. ನಾನು ಸೀದಾ ಇಟ್ಕೊಂಡು ಬಿಟ್ಟಿದ್ದೆ, ಅದಕ್ಕೋಸ್ಕರ ಮಾರ್ಕ್ ಎಲ್ಲ ಕಾಣಿಸುತ್ತೆ ಅಂತೇಳಿ ಉಲ್ಟಾ ಮಾಡ್ಕೊತಿದ್ದೀನಿ. ಬಟ್ಟೆನ ಈ ರೀತಿ ಉಲ್ಟಾ ಇಟ್ಕೋಬೇಕು. ಆದಷ್ಟು ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅದೆಲ್ಲ ಕಾಣಿಸುತ್ತೆ. ಎಷ್ಟು ಸಾಧ್ಯನೋ ಅಷ್ಟು ಉಲ್ಟಾ ಬಟ್ಟೆ ಇಟ್ಕೊಂಡು ಬ್ಲೌಸೇ ಆಗಲಿ ಯಾವುದೇ ಆಗಲಿ ಉಲ್ಟಾ ಕಟ್ಟಿಂಗ್ ಮಾಡಿದಾಗ ನಾವು ಮಾರ್ಕ್ ಮಾಡ್ಕೊಂಡಿರೋದೆಲ್ಲ ಆಚೆ ಕಾಣಿಸಲ್ಲ. ಅದರಲ್ಲೂ ಇದು ನೆಟ್ಟೆಡ್ ಬಟ್ಟೆ ಆಗಿರೋದ್ರಿಂದ ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅದೆಲ್ಲ ಮಾರ್ಕರ್ ಕಾಣುತ್ತೆ ಅಂತೇಳಿ ಉಲ್ಟಾ ಬಟ್ಟೆನೇ ಇಟ್ಕೊತಿದ್ದೀನಿ. ಬಾಡಿ ಮೆಜರ್ಮೆಂಟ್ ಕೊಟ್ಟಿದ್ದಾರೆ ಅವರು. ನಾನು ಸ್ಕರ್ಟ್ದು ಕೂಡ ಕಟ್ಟಿಂಗ್ ವಿಡಿಯೋನ ಹಾಕಿದ್ದೀನಿ, ಬೇಕು ಅಂದರೆ ನೋಡಿ. ಆದಷ್ಟು ನಾನು ಎಲ್ಲದಕ್ಕೂ ಕೂಡ 1/2 ಇಂಚ್ ಎಕ್ಸ್ಟ್ರಾ ಬಿಟ್ಕೊತಿದ್ದೆ, ಇದಕ್ಕೆ 1 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ. ಏಕೆಂದರೆ ಸ್ವಲ್ಪ ಜಾಸ್ತಿ ಬಟ್ಟೆ ಜಾರುತ್ತೆ ಮತ್ತು ಸ್ವಲ್ಪ ಬಟ್ಟೆ ಎಲ್ಲ ನೂಲು ಜಾಸ್ತಿ ಈಚ್ಕೊಂಡಾಗ ಆಗ್ತಿತ್ತು, ಅದಕ್ಕೋಸ್ಕರ 1 ಇಂಚಷ್ಟು ಬಿಟ್ಕೊಂಡಿದ್ದೀನಿ. 11.5 ಇಂಚು ಲೆಂತ್ ಬರ್ಸಿದ್ರು ಅವರು. 11.5 ಇಂಚು ಲೆಂತಿಗೆ 1 ಮಾರ್ಕು, 1/2 ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಅಂತ ಇನ್ನೊಂದು ಮಾರ್ಕು, ಈ ರೀತಿಯಾಗಿ 2 ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೆಕ್ ವಿಡ್ತ್ ನಾನು 2 ಇಟ್ಕೊತಿದ್ದೀನಿ. ಈ ಹುಡುಗಿ ಚಿಕ್ಕ ಹುಡುಗಿ ಆಗಿರೋದ್ರಿಂದ ಎರಡು ಇಟ್ಕೊತಿದ್ದೀನಿ ನೆಕ್ ವಿಡ್ತು, ಮತ್ತು ಸಣ್ಣನೂ ಕೂಡ ಇದ್ದಾಳೆ, ಅದಕ್ಕೋಸ್ಕರ. ಶೋಲ್ಡರ್ ವಿಡ್ತು ನಾನು 3 ಇಂಚ್ ಇಟ್ಕೊತಿದ್ದೀನಿ. ಶೋಲ್ಡರ್ ವಿಡ್ತು 3 ಇಂಚ್ ಇಟ್ಕೊಂಡಿದ್ದೀನಿ. ಇವಾಗ ನಾನು ಸುತ್ತಳತೆ ಅವರು ಬಂದು 26 ಇಂಚ್ ಇದೆ. 26ನ್ನ ಈ ರೀತಿಯಾಗಿ 4 ಭಾಗ ಮಾಡ್ಕೊತಿದ್ದೀನಿ. ನೋಡಿ, ಟೇಪಲ್ಲೇ ನೀಟಾಗಿ ಇಟ್ಕೊಂಡು 4 ಭಾಗ ಮಾಡ್ಕೊತಿದ್ದೀನಿ. 4 ಭಾಗ ಮಾಡಿಕೊಂಡ್ರೆ 6.5 ಬರುತ್ತೆ. 6.5ಗೆ ಇಟ್ಕೊತೀನಿ ನಾನು. ನೋಡಿ, ಈ ರೀತಿಯಾಗಿ ಇಟ್ಕೊಂಡು 6.5 ಬರುತ್ತೆ. 6.5ಗೆ ನಾನು ಸುತ್ತಳತೆನೇ ಇಟ್ಕೊತಿದ್ದೀನಿ. ನೋಡಿ, ಈ ರೀತಿ 6.5 ಇಟ್ಕೊತಿದ್ದೀನಿ. ಮಕ್ಳಿಗಾಗಿರೋದ್ರಿಂದ ಒಂದು 1/2 ಇಂಚ್ ಎಕ್ಸ್ಟ್ರಾನೇ ಬಿಟ್ಕೊಳ್ಳಿ. ಜಾಸ್ತಿಯಾಗಿ ಬೇಕಾದರೆ ನಾವು ಲೂಸ್ ಆದರೆ ಟ್ರಕ್ ಹಾಕ್ಕೊಡ್ಬೋದು. ಬೆಳೆಯುವಂಥ ಮಕ್ಕಳಿಗೆ ಒಂದು ಸ್ವಲ್ಪ ಜಾಸ್ತಿನೇ ಇರಬೇಕು, ಅದಕ್ಕೋಸ್ಕರ ನಾನು ಎಕ್ಸ್ಟ್ರಾ ಕೂಳೆನ 1-2 ಕಾಲಷ್ಟು ಬಿಟ್ಕೊತಿದ್ದೀನಿ. ಸ್ವಲ್ಪ ಒಳಗಡೆ ಬಟ್ಟೆ ಇದ್ದರೆ ಮಕ್ಕಳಿಗೆ ಅಟ್ರಾಕ್ಷನ್ ಮಾಡಿಕೊಡ್ಬೋದು, ಅದಕ್ಕೋಸ್ಕರ. ಇವಾಗ ನೆಕ್ ವಿಡ್ತು ಶೋಲ್ಡರ್ ವಿಡ್ತು ಎಷ್ಟಿದೆ ಅದಕ್ಕೆ ನಾನು ಆರ್ಮಲ್ ಡೌನ್ನ ಮಾರ್ಕ್ ಮಾಡ್ಕೊತಿದ್ದೀನಿ. ನಾನು ಯಾವಾಗಲೂ ಕೂಡ ಅದೇ ರೀತಿ ಮಾಡ್ಕೊಳ್ಳೋದು ಬಾಡಿ ಮೆಜರ್ಮೆಂಟ್ ತೊಗೊಂಡಾಗ. ಇವಾಗ ಆರ್ಮಲ್ ಶೇಪ್ನ ಕೊಟ್ಕೊತಿದ್ದೀನಿ ನೀಟಾಗಿ. ಆರ್ಮಲ್ ಶೇಪು ಕೂಡ ಸುತ್ತಳತೆ ಬಂದು 13 ಇದೆ. 13ನ್ನ ಅರ್ಧ ಮಾಡಿಕೊಂಡ್ರೆ 6.5ಗೆ ಬರುತ್ತೆ. ಇವಾಗ ನೆಕ್ ವಿಡ್ತು ನಾನು 3.5 ಇಟ್ಕೊತಿದ್ದೀನಿ. ಇದು ಫ್ರಂಟು 3.5 ಇಟ್ಕೊತಿದ್ದೀನಿ. 3.5 ಇಟ್ಕೊಂಡು ಈ ರೀತಿ ಒಂದು ರೌಂಡ್ ಶೇಪ್ನ ಕೊಟ್ಕೊತಿದ್ದೀನಿ. ಬ್ರಾಡು ಕೂಡ ಜಾಸ್ತಿ ತೊಗೊಂಡಿಲ್ಲ, 2 ಇಂಚಿಗೆ ಇಟ್ಕೊಂಡು ಮಾರ್ಕ್ ಮಾಡ್ಕೊತಿದ್ದೀನಿ. ತುಂಬ ಸಣ್ಣ ಇದ್ದಾಳೆ ಹುಡುಗಿ, ಅದಕ್ಕೋಸ್ಕರ. ಇವಾಗ ನಾನು 13ನ್ನ ಅರ್ಧ ಮಾಡ್ಕೊಂಡಾಗ ಇದು ಆರ್ಮೋಲು 6.5 ಬರುತ್ತೆ. 1/2 ಇಂಚ್ ಏನು ಬಿಟ್ಟಿದ್ದೀವಿ ಅದನ್ನೇ ಬಿಟ್ಟು ಮಾರ್ಕ್ ಮಾಡಿಕೊಂಡೆ. ಇವಾಗ ನೀಟಾಗಿ ಎಲ್ಲದೂ ಕೂಡ ಕರೆಕ್ಟಾಗಿ ನೋಡಿಕೊಂಡು, ಒಂದು ಸಲ ಇಲ್ಲ 2 ಸಲ ನೋಡಿಕೊಂಡು ಕಟ್ಟಿಂಗ್ ಮಾಡ್ಕೊತಿದ್ದೀನಿ. ನೀಟಾಗಿ ಈ ರೀತಿಯಾಗಿ ಕಟ್ಟಿಂಗ್ ಮಾಡ್ಕೋಬೇಕು. ಕಟ್ಟಿಂಗ್ ಮಾಡೋದು ಕೂಡ ತುಂಬಾ ಈಸಿ, ಸ್ಟಿಚ್ಚಿಂಗ್ ಮಾಡೋದು ಕೂಡ ತುಂಬಾ ಈಸಿ. ಈ ರೀತಿಯಾಗಿ ಮಕ್ಕಳಿಗೆ ನಾವೇ ಕಟ್ಟಿಂಗ್ ಮಾಡಿ ಸ್ಟಿಚ್ಚಿಂಗ್ ಮಾಡ್ಕೋಬೋದು. ಸ್ವಲ್ಪ ಟೈಲರಿಂಗ್ ಗೊತ್ತಿದ್ರು ಕೂಡ ನಾವು ಈ ರೀತಿ ಎಲ್ಲ ನಾವೇ ಕಟ್ಟಿಂಗ್ ಮಾಡಿ ಸ್ಟಿಚ್ಚಿಂಗ್ ಮಾಡ್ಕೋಬೋದು, ಕಷ್ಟ ಏನಿಲ್ಲ. ಒಂದು 10 ನಿಮಿಷ ಸಾಕು ಇದನ್ನು ಕಟ್ಟಿಂಗ್ ಮಾಡ್ಕೊಳ್ಳೋದಕ್ಕೆ. ಇವಾಗ ನೋಡಿ, ಇವಾಗ ನಾನು ಬ್ಯಾಕ್ ಪಾರ್ಟ್ನ ಏನು ಕಟ್ ಮಾಡ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಫ್ರಂಟ್ ಪಾರ್ಟ್ನ ನಾನು ಏನು ಕಟ್ ಮಾಡ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೊತೀನಿ. ನಾನು ಬ್ಯಾಕ್ ಹುಕ್ಸ್ ಇಡೋದ್ರಿಂದ ಫ್ರಂಟು ಓಪನ್ ಮಾಡ್ಕೊಂಡಿಲ್ಲ. ಇವಾಗ ಬ್ಯಾಕ್ನ ಓಪನ್ ಸೈಡ್ ಇಟ್ಕೊಂಡು ಏನು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಂಡಿದ್ದೀನಿ ಸೇಮ್ ಅದೇ ರೀತಿ ಬ್ಯಾಕ್ ಪಾರ್ಟ್ನು ಕೂಡ ಕಟ್ ಮಾಡ್ಕೊತಿದ್ದೀನಿ. ಫ್ರಂಟ್ ಪಾರ್ಟ್ನ ನಾನು ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸೇಮ್ ಅದೇ ರೀತಿ ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ತಿದ್ದೀನಿ. ಮೊದಲಿಗೆ ನಾನು ಕಟ್ ಮಾಡಿದ್ದಂಥದ್ದು ಫ್ರಂಟ್ ಪಾರ್ಟ್ ಆಗಿತ್ತು. ಇವಾಗ ನಾನು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊತಿದ್ದೀನಿ. ಇದು ಬ್ಯಾಕ್ ಹುಕ್ಸ್ ಆಗಿರೋದ್ರಿಂದ ಓಪನ್ ಇರುವಂಥದ್ದನ್ನು ಬ್ಯಾಕಿಗೆ ಕಟ್ ಮಾಡ್ಕೊತಿದ್ದೀನಿ. ಇವಾಗ ಈ ರೀತಿ ನೀಟಾಗಿ ಎಲ್ಲದನ್ನು ಕೂಡ ಕಟ್ ಮಾಡಿಬಿಟ್ಟು ನಾನು ನೆಕ್ ವಿಡ್ತನ್ನ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟ್ನ ತೆಗೆದುಬಿಡ್ತೀನಿ. ನೆಕ್ ವಿಡ್ತ್ ಮಾರ್ಕ್ ಮಾಡಿಕೊಂಡು ಈ ರೀತಿಯಾಗಿ ಬ್ಯಾಕ್ ಪಾರ್ಟ್ನ ತೆಗೆದುಬಿಟ್ಟು ನಿಮಗೆ ಎಷ್ಟು ಡೀಪ್ ಬೇಕೋ ಅಷ್ಟನ್ನು ನೀವು ಮಾರ್ಕ್ ಮಾಡ್ಕೋಬೋದು. ನಾನು ಆವಾಗಲೇ ಹೇಳಿದಾಗೆ ಹುಡುಗಿ ತುಂಬ ಸಣ್ಣ ಇದ್ದಾಳೆ, ಅದಕ್ಕೋಸ್ಕರ ನಾನು ಸ್ವಲ್ಪನೇ ಡೀಪ್ನ ಮಾರ್ಕ್ ಮಾಡ್ಕೋತೀನಿ. ನೋಡಿ, ಈ ರೀತಿಯಾಗಿ 2 ಇಂಚಿಗೆ ಈ ರೀತಿ ಒಂದು ಶೇಪ್ ಕೊಟ್ಟು, ಬೋಟ್ ನೆಕ್ ಶೇಪ್ ಕೊಟ್ಟು ಒಂದು ಸ್ವಲ್ಪನೇ ಈ ರೀತಿ ಓಪನ್ ಮಾಡ್ಕೋತಿದ್ದೀನಿ. ಬ್ಯಾಕು ಸ್ವಲ್ಪನೇ ಓಪನ್ ಮಾಡ್ಕೊತಿದ್ದೀನಿ. ಅಗಲನೂ ಕೂಡ ಜಾಸ್ತಿ ಇಟ್ಕೋಬಾರ್ದು. ನೋಡಿ, 2ರಿಂದ 8 ಇಂಚ್ ಇಟ್ಕೊಂಡಿದ್ದೀನಿ. ಉದ್ದನೂ ಕೂಡ ಜಾಸ್ತಿ ಡೀಪ್ ಇಟ್ಕೋಬಾರ್ದು, ಸಣ್ಣ ಮಕ್ಕಳಾಗಿರೋದ್ರಿಂದ ಚೆನ್ನಾಗಿ ಕಾಣಿಸಲ್ಲ, ಅದಕ್ಕೋಸ್ಕರ. ನೋಡಿ, ಈ ರೀತಿ ಒಂದು ಓಪನ್ ಮಾಡ್ಕೊತಿದ್ದೀನಿ. ಈ ರೀತಿ ಓಪನ್ ಮಾಡಿಕೊಂಡ್ರೆ ಫ್ರಂಟು ಬ್ಯಾಕ್ ಎರಡೂ ಕೂಡ ಆಯಿತು. ಸ್ಲೀವ್ಸಿಗೆ ಅವರು ಲೈನಿಂಗ್ ಬೇಡ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ಒರಿಜಿನಲ್ ಬಟ್ಟೆನೇ ಕಟ್ ಮಾಡ್ಕೋತೀನಿ. ನೋಡಿ, ಈ ರೀತಿಯಾಗಿ ಇಟ್ಕೊತೀನಿ ನಾನು ಮೊದಲಿಗೆ ಬಟ್ಟೆನ. ಇದು 2 ಸೈಡ್ ಬರಬೇಕು, ಫ್ರಂಟು ಬ್ಯಾಕಿಗೆ 2 ಸೈಡು ಕೂಡ ಕೆಳಗಡೆಗೆ ಬರಬೇಕು, ಅದಕ್ಕೋಸ್ಕರ
ಮೊದಲಿಗೆ ನೀಟಾಗಿ ಬಟ್ಟೆನ ನೋಡ್ಕೊಂಡು ಇಟ್ಕೊತಿದ್ದೀನಿ. ಮತ್ತು ಉಲ್ಟಾ ಸೀದಾನು ಕೂಡ ನೋಡ್ಕೋಬೇಕು, ಅದನ್ನು ಕೂಡ ನೋಡಿ ಇಟ್ಕೊಂಡು ಈ ರೀತಿಯಾಗಿ ಇಟ್ಕೊತಿದ್ದೀನಿ. ನೋಡಿ ಈ ರೀತಿ ಇಟ್ಕೊಂಡು ಎರಡನ್ನೂ ಕೂಡ ಒಟ್ಟಿಗೆ ಕಟ್ ಮಾಡಿಬಿಡ್ತೀನಿ. ಪಾಪು ಆಗಿರೋದ್ರಿಂದ ಬಟ್ಟೆ ಸಾಕಾಗುತ್ತೆ, ಅದಕ್ಕೋಸ್ಕರ ನೋಡಿ ಈ ರೀತಿ ಇಟ್ಕೊಂಡ್ರೆ ಎರಡು ಸೈಡ್ ಆಗುತ್ತೆ. ಫ್ರಂಟು ಬ್ಯಾಕ್ ಎರಡಕ್ಕೂ ಒಂದೇ ಸಲ ಕಟ್ ಮಾಡ್ಕೊತಿದ್ದೀನಿ. ಕೆಳಗಡೆಗೆ ಅದೇನಿದೆ ಕಟ್ ವರ್ಕ್ ಥರ ಅದು ಎರಡು ಫ್ರಂಟಿಗೆ ಮತ್ತು ಬ್ಯಾಕಿಗೆ ಎರಡಕ್ಕೂ ಕೂಡ ಬರಬೇಕು. ಅದಕ್ಕೋಸ್ಕರ ಈ ರೀತಿ ಇಟ್ಕೊಂಡು ಒಂದೇ ಸಲ ಫ್ರಂಟು ಬ್ಯಾಕ್ ಎರಡೂ ಕೂಡ ಒಂದೇ ಸಲ ಕಟ್ ಮಾಡ್ಕೊಂಡು ಬಿಡ್ತೀನಿ. ನೋಡಿ ಈ ರೀತಿಯಾಗಿ ಕಟ್ ಮಾಡಿಕೊಂಡೆ. ಇದನ್ನು ನೋಡಿ ಎರಡು ಬರುತ್ತೆ. ಇದನ್ನು ಮಧ್ಯೆ ಓಪನ್ ಮಾಡ್ಕೊತೀನಿ. ನೋಡಿ ಈ ರೀತಿಯಾಗಿ ಮಧ್ಯೆ ಓಪನ್ ಮಾಡಿಕೊಂಡು ಒಂದನ್ನು ಬ್ಯಾಕಿಗೆ ಇಟ್ಕೊತೀನಿ, ಒಂದನ್ನು ಫ್ರಂಟಿಗೆ ಇಟ್ಕೊತೀನಿ. ನೋಡಿ ಒಂದನ್ನು ಫ್ರಂಟಿಗೆ ಇಟ್ಕೊಂಡೆ. ಇವಾಗ ಇದು ನೋಡಿ ಬ್ಯಾಕ್ ಪಾರ್ಟ್ಗಳನ್ನ ಇದಕ್ಕೆ ಈ ರೀತಿಯಾಗಿ ಇಟ್ಕೊತೀನಿ. ನೋಡಿ ಈ ರೀತಿಯಾಗಿ ನೀಟಾಗಿ ಇಟ್ಕೋಬೇಕು ಬ್ಯಾಕ್ ಪಾರ್ಟ್ನ. ಇವಾಗ ಫ್ರಂಟು ಬ್ಯಾಕ್ ಎರಡು ಕೂಡ ಆಯಿತು. ಇವಾಗ ನಾನು ಸ್ಲೀವ್ಸ್ನ ಕಟ್ಟಿಂಗ್ ಮಾಡ್ಕೊತೀನಿ. ಅದು ಕೆಳಗಡೆ ಕಟ್ ವರ್ಕ್ ಬಂದರೆ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ನೋಡಿ ಇವಾಗ ಸ್ಲೀವ್ಸ್ನ ಕಟ್ ಮಾಡ್ತಿದ್ದೀನಿ. ಸ್ಲೀವ್ಸ್ ಫುಲ್ ಹ್ಯಾಂಡ್ ಹೇಳಿದರು ಅವರು, ತುದಿವರೆಗೂ ಹೇಳಿದರು, ಅಷ್ಟಿರಲಿ ಅಂತ ಹೇಳಿದರು. ಅಷ್ಟು ಇಂಚಿಗೆ ನಾನು ಅಳತೆ ಮಾಡ್ಕೊಂಡಿದ್ದೆ. 21 ಇಂಚಿತ್ತು ಅದು ಸ್ಲೀವ್ ಲೆಂತು, 21 ಇಂಚಿತ್ತು. ವಿಡ್ತ್ ಬಂದು 6.5 ಅಂದರೆ 3/4 ಬರುತ್ತೆ. 6.5 ಸುತ್ತಳತೆ ಇತ್ತು, ಅದು 3/4 ಬರುತ್ತೆ. ಇವಾಗ ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಕಟ್ ವರ್ಕು ಕೂಡ ಇದೇನಿದೆ ಫ್ರಂಟು ಬ್ಯಾಕಿಗೆ ಏನು ಕಟ್ ವರ್ಕ್ ಬಂದಿದೆ ಅದೇ ರೀತಿ ಸ್ಲೀವ್ಸಿಗೂ ಕೂಡ ಕಟ್ ವರ್ಕ್ ಬಂದಿದೆ. ನೋಡಿ ಈ ರೀತಿಯಾಗಿ ಇಟ್ಕೊಂಡು ನೀಟಾಗಿ ಉಲ್ಟಾ ಸೀದಾ ನೋಡ್ಕೊಂಡು ಇಟ್ಕೊಂಡು ಮಾರ್ಕ್ ಮಾಡ್ಕೊಂಡು ಕಟ್ಟಿಂಗ್ ಮಾಡಿಕೊಂಡ್ರೆ ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಕೆಲವೊಂದು ಸಲ ಸ್ಟಿಚಿಂಗ್ ಮಾಡಬೇಕಾದ್ರೆ ಇದು ಉಲ್ಟಾ ಇದೆಯೋ ಸೀದಾ ಇದೆಯೋ ಅಂತ ನೋಡಬೇಕಾಗತ್ತೆ. ಅದಕ್ಕೋಸ್ಕರ ನಾವು ಕಟ್ಟಿಂಗ್ ಮಾಡಬೇಕಾದ್ರೆ ಉಲ್ಟಾ ಇಟ್ಕೊಂಡು ನೋಡಿಕೊಂಡು ಮಾರ್ಕ್ ಮಾಡಿಬಿಟ್ರೆ ಮಾರ್ಕರ್ ಏನಿದೆ ಅದನ್ನು ನೋಡಿಕೊಂಡು ನಾವು ಸ್ಟಿಚ್ ಮಾಡ್ಬೋದು, ಈಸಿ ಆಗುತ್ತೆ. ಅದಕ್ಕೋಸ್ಕರ ಆದಷ್ಟು ನಾನು ಕಟ್ಟಿಂಗ್ ಮಾಡಬೇಕಾದ್ರೆ ಉಲ್ಟಾನೇ ಕಟ್ಟಿಂಗ್ ಮಾಡ್ಕೋತೀನಿ. ಮಾರ್ಕರು ಕೂಡ ಕಾಣಿಸಲ್ಲ ಮತ್ತು ನಮಗೆ ಸ್ಟಿಚಿಂಗ್ ಮಾಡೋಗ್ಲೂ ಕೂಡ ಈಸಿ ಆಗುತ್ತೆ. ಇವಾಗ ಲೆಂತ್ ಬಂದು 21 ಇದೆ. 21ರಲ್ಲಿ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಅಂತ ಇಟ್ಕೋತೀನಿ. 21 ಕರೆಕ್ಟ್ ಮೆಜರ್ಮೆಂಟ್ ಇಟ್ಕೊಂಡು ಅರ್ಧ ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಅಂತ ಇಟ್ಕೋತೀನಿ. ನೋಡಿ ಈ ರೀತಿಯಾಗಿ ಬಟ್ಟೆನ ನೀಟಾಗಿ ಇಟ್ಕೋಬೇಕು. ಸಣ್ಣ ಹುಡುಗಿ ಆಗಿರೋದ್ರಿಂದ ಬಟ್ಟೆನೂ ಕೂಡ ಸಾಕಾಗುತ್ತೆ. ನೋಡಿ ಈ ರೀತಿಯಾಗಿ 21ಕ್ಕೆ 1 ಮಾರ್ಕು, ಅರ್ಧ ಇಂಚು ಎಕ್ಸ್ಟ್ರಾ 1 ಮಾರ್ಕು ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಇವಾಗ ನಾನು ಇದು ಬಂದು ಆರ್ಮೋಲ್ ಬಂದು 6.5 ಇದೆ, ಅದನ್ನು ಕೂಡ ಮಾರ್ಕ್ ಮಾಡ್ಕೊತೀನಿ. ಈ ರೀತಿಯಾಗಿ 6.5ಗೆ ಮಾರ್ಕ್ ಮಾಡಿಕೊಂಡು ಕಂಕ್ಲು ಪಾಯಿಂಟ್ನು ಕೂಡ 6.5ಗೆ ಮಾರ್ಕ್ ಮಾಡಿಕೊಂಡೆ. ಇವಾಗ ಡೌನ್ನ ನಾನು 2.5 ಇಟ್ಕೊಂಡೆ. 2.5ಗೆ ಡೌನ್ನ ಇಟ್ಕೊಂಡು ಈ ರೀತಿಯಾಗಿ ಒಂದು ಆರ್ಮೋಲ್ ಶೇಪ್ನ ಕೊಟ್ಕೋತಿದ್ದೀನಿ. ನೋಡಿ ಈ ರೀತಿಯಾಗಿ ಆರ್ಮೋಲ್ ಶೇಪ್ನ ಕೊಟ್ಕೋಬೇಕು. ಅಲ್ಲಿಂದ ಆರ್ಮೋಲ್ ಶೇಪ್ನ ಕೊಟ್ಕೋತಿದ್ದೀನಿ. ನಾನು ಆವಾಗಲೇ ಹೇಳ್ದಾಗೆ ನಿಮಗೆ 2 ಇಂಚು 2.5 ಇಂಚು ಎಷ್ಟು ಬೇಕು ಅಷ್ಟು ಬಿಟ್ಕೊಳ್ಳಿ. ನಾನು ಆದಷ್ಟು ಮಕ್ಕಳಿಗೆಲ್ಲ ಸ್ಟಿಚ್ ಮಾಡಿದ್ರೆ ಅವ್ರು ತುಂಬ ದಿನ ಯೂಸ್ ಮಾಡೋ ರೀತಿ ಸ್ವಲ್ಪ ಜಾಸ್ತಿ ಬಟ್ಟೆನ ಬಿಟ್ಟೇ ಸ್ಟಿಚ್ ಮಾಡ್ತೀನಿ. ಕಸ್ಟಮರಿಗೆ ಹೇಳಿರ್ತೀನಿ ಈ ರೀತಿ ಮಾಡ್ತೀನಿ ಅಂತ. ಅದಕ್ಕೋಸ್ಕರ ಒಂದು 2.25 ಇಂಚಷ್ಟು ಬಟ್ಟೆನ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ ನಾನು. ನೋಡಿ ಇವಾಗ ಈ ರೀತಿಯಾಗಿ ಬರ್ಕೋತಿದ್ದೀನಿ. ನೋಡಿ ಈ ರೀತಿಯಾಗಿ ನೀಟಾಗಿ ಬರ್ಕೊಂಡು ಕಾಣಿಸ್ತಿಲ್ಲ ನಿಮಗೆ, ಇದು ಆದಷ್ಟು ಈ ಡಿಸೈನ್ ಬಂದುಬಿಟ್ಟಿರೋದ್ರಿಂದ ಫ್ಲವರು ಮಾರ್ಕ್ ಮಾಡಿರೋದೆಲ್ಲ ಅಷ್ಟಾಗಿ ಕಾಣಿಸ್ತಿಲ್ಲ. ಈ ರೀತಿಯಾಗಿ ನೀಟಾಗಿ ಮಾರ್ಕ್ ಮಾಡಿಕೊಂಡು ಇವಾಗ ಸ್ಲೀವ್ಸ್ನೂ ಕೂಡ ಕಟ್ ಮಾಡಿಬಿಡ್ತೀನಿ. ಸ್ಲೀವ್ಸಿಗೆಲ್ಲ ಲೈನಿಂಗ್ ಎಲ್ಲ ಏನು ಬೇಡ ಅಂತ ಹೇಳಿದರು, ಅದಕ್ಕೋಸ್ಕರ ನಾನು ಸ್ಲೀವ್ಸಿಗೆ ಲೈನಿಂಗ್ ಹಾಕಿಲ್ಲ. ನೋಡಿ ಈ ರೀತಿ ಎಲ್ಲಿಗೆ ಹೊಲಿಗೆ ಬರುತ್ತೆ ಅದನ್ನೆಲ್ಲ ಮ್ಯಾಚ್ ಹೊಡ್ಕೊಂಡು ನೋಡಿ 2.25 ಇಂಚಷ್ಟು ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ ನಾನು ಬಟ್ಟೆನ. ಎಕ್ಸ್ಟ್ರಾ ಹೊಲಿಗೆಗಳು ಕೂಡ ಒಂದು 3-4 ಹೊಲಿಗೆನ ಹಾಕ್ತೀನಿ. ಮಕ್ಕಳಿಗೆಲ್ಲ ಸ್ಟಿಚ್ ಮಾಡಿದ್ರೆ ಆದಷ್ಟು ಈ ರೀತಿಯಾಗಿ ಸ್ವಲ್ಪ ದೊಡ್ಡದಾಗಿಯೇ ಸ್ಟಿಚ್ ಮಾಡಿಕೊಡ್ತೀನಿ. ಏಕೆಂದರೆ ಅವರು ಆ ಒಂದು ಹೊಲಿಗೆ ಬಿಚ್ಕೊಳ್ಬೇಕಾದ್ರೆ ಮುಂದೆ ಯೂಸ್ ಮಾಡ್ಬೋದು. ಮಕ್ಕಳೆಲ್ಲ ಹೆಣ್ಮಕ್ಳು ಬೇಗ ಬೆಳ್ಕೊಂಡು ಬಿಡ್ತಾರೆ. ಅದಕ್ಕೋಸ್ಕರ ಕಸ್ಟಮರಿಗೆ ಯೂಸ್ ಆಗೋ ರೀತಿಯೇ ಎಷ್ಟು ಸಾಧ್ಯನೋ ಅಷ್ಟು ಸ್ಟಿಚ್ ಮಾಡಿಕೊಡೋ ಪ್ರಯತ್ನ ಮಾಡ್ತೀನಿ ನಾನು. ಈ ಕಟ್ಟಿಂಗ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಆದಷ್ಟು ಶೇರ್ ಮಾಡಿ. ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಆದಷ್ಟು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ.